ಜೈ ಶ್ರೀರಾಮ್. ಸದ್ಗುರು ಸಾಯಿನಾಥ್ ಮಹಾರಾಜ್ ಅವರು ಇವತ್ತು ಪುರಪ್ರವೇಶ ಮಾಡಿರೋದೇ ಒಂದು ನಮ್ಮ ಕೊಪ್ಪ ತಾಲೂಕಿನ ಸುದೈವ ಅಂದ್ಕೊಳ್ತೀವಿ. ಅದಕ್ಕೆ ಪ್ರೇರಣೆ ಎಲ್ಲರೂ ಸುಮ್ಮನೆ ಎಲ್ಲ ಕೆಲಸನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಪ್ರೇರಣೆ ಆಗಿರುವಂಥವರು ಈ ದಂಪತಿಗಳು ಮತ್ತು ಇವರ ಕುಟುಂಬ, ಸಂಪೂರ್ಣ ಇವರ ಕುಟುಂಬ ಆ ಸ್ವಾಮಿಯನ್ನು ತಗೊಂಡು ಬಂದು ನಮ್ಮ ಸಾಯಿ ಮಂದಿರದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದು ಅವರ ಸಂಕಲ್ಪ. ನಮ್ಮ ಆಸೆಯೂ ಅದೇ ಆಗಿತ್ತು, ಈಗಲೂ ಇದೆ. ಆದರೆ ಇಲ್ಲಿ ಪ್ರವೇಶ ಆಗಿ ಅಲ್ಲಿಗೆ ಹೋಗಬೇಕು ಅನ್ನೋದು ಒಂದು ಸಣ್ಣ ಆಸೆ ಇತ್ತು. ಅದನ್ನು ನಾನು ಅವ್ರ ಹತ್ರ ಬೇಡಿಕೆ ಇಟ್ಟೆ. ಆದರೆ ಎಷ್ಟು ಕಷ್ಟ ಆಯಿತು ಅಂದರೆ ಅಲ್ಲಿ ಅವ್ರು ನನಗೆ ಫೋನ್ ಮಾಡಿದಾಗ ಹೇಳಿದ್ರು, ಇಲ್ಲ ಆಗೋದಿಲ್ಲ, ಅದನ್ನು ಅಲ್ಲಿಗೆ ತರ್ತೀವಿ ಮೇಡಮ್. ಆಯಿತು, ಅವನ ಇಚ್ಛೆ ಇದ್ದರೆ ಹಾಗೆ ಆಯಿತು. ಇವತ್ತು ನಿಜವಾಗಲೂ ಒಂದು ಪವಾಡ ನಡೆದಿದೆ. ಇದನ್ನು ಯಾರು ನಂಬಿ ಬಿಡಿ, ಆದರೆ ಭಗವಂತ ಇದ್ದಾನೆ ಅನ್ನೋಕ್ಕೆ ಇದು ಸಾಕ್ಷೀಭೂತವಾಗಿದೆ. ಇಲ್ಲಿಗೆ ಬರಬೇಕು ಅನ್ನೋದು ಎಷ್ಟು ಆಸೆ ಇಟ್ಕೊಂಡಿದ್ನೋ ಅಷ್ಟು ಆಸೆ ಇಟ್ಕೊಂಡಿದ್ದೆ. ಸ್ವಾಮಿ ಪ್ರವೇಶ ಆಗಿದೆ. ಇಲ್ಲಿಂದ ಸ್ವಾಮಿ ವೈಭವವಾಗಿ ಅಲ್ಲಿ ಬರ್ತಾರೆ ಅನ್ನೋದು ನನ್ನ ಆಸೆ ಇದೆ. ಅದು ಈಡೇರುತ್ತೆ. ಅದಕ್ಕೆ ಯಾವಾಗಲೂ ಪರಮಾತ್ಮನ ಸದಾ ಧ್ಯಾನ ಮಾಡ್ತಿರಬೇಕು. ಅವನು ನಮ್ಮ ಕೈ ಹಿಡಿದು ನಡೆಸ್ತಾನೆ ಅನ್ನೋಕ್ಕೆ ಇದೆಲ್ಲ ಸಾಕ್ಷಿ. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನೆನೋ ಅನ್ನೋಕ್ಕೆ ಇದು ಎಲ್ಲ ಸಾಕ್ಷಿಯಾಗಿದೆ. ಇಡೀ ಈ ಕುಟುಂಬ ದೈವ ಭಕ್ತ ಕುಟುಂಬ. ಅವರ ಮನಸ್ಸು, ಎಲ್ಲರ ಮನಸ್ಸು ಒಂದೇ ಥರ ಇದೆ. ಅದರಲ್ಲಿ ಯಾರೂ ಇಲ್ಲ ಇದು ಬರಬಾರ್ದು ಹಾಗೆ ಹೀಗೆ ಏನು ಯೋಚನೆನೇ ಮಾಡಲಿಲ್ಲ. ಅಷ್ಟು ತಿಳಿಯಾದ ಒಂದು ಮಾನಸ ಸರೋವರದ ನೀರಿನಷ್ಟು ತಿಳಿಯಾದ ಇವರ ಮನಸ್ಸಿಗೆ ತಕ್ಕನಂತೆ ಸ್ವಾಮಿ ತುಂಬ ಚೆನ್ನಾಗಿ ಪ್ರವೇಶ ಮಾಡಿದ್ದಾರೆ. ಅದು ಮುಸ್ಸಂಜೆ ಹೊತ್ತಲ್ಲಿ ಪ್ರವೇಶ ಮಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂದರೆ ಆಧ್ಯಾತ್ಮಿಕದಲ್ಲಿ 5:15 ಮೇಲೆ ನರಸಿಂಹನ ಅವತಾರ ಮಂಗಳವಾರ ದಿವಸ ಆಗುತ್ತೆ. ಈ ಸ್ವಾಮಿನೂ ಸಹ ನರಸಿಂಹ ರೂಪವಾಗಿ ಮಂಗಳವಾರ ದಿವಸ ಬಂದಿದ್ದಾರೆ. ಇವತ್ತು ಚಿತ್ತಾ ನಕ್ಷತ್ರ ಇತ್ತು, ಅಮ್ಮನವ್ರ ನಕ್ಷತ್ರ. ಅದಕ್ಕೆ ಇದನ್ನು ಏನು ಹೇಳುತ್ತೆ ಅಂದರೆ ಎಲ್ಲವೂ ಶಕ್ತಿ ಒಂದೇ ಇದೆ. ನಾವು ಬೇರೆ ಬೇರೆ ರೂಪಗಳಲ್ಲಿ ಬೇರೆ ಬೇರೆ ನಾಮಗಳಲ್ಲಿ ಹೇಳ್ತೀವಿ, ಆದರೆ ಎಲ್ಲರದು ಎಲ್ಲ ಇರೋದು ಒಂದು ಶಕ್ತಿ ಮೇಲೆ. ಆ ಶಕ್ತಿಯನ್ನು ಇವತ್ತು ಸ್ವಾಮಿ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಇವತ್ತು ಮಂಗಳಕರವಾದ ದಿನ, ಮಂಗಳವಾರ ಅಂತ ಬೇಜಾರು ಮಾಡಬಾರ್ದು, ಮಂಗಳಕರವಾದ ದಿನ. ಯಾಕೆಂದರೆ ಹನುಮಂತನಿಗೆ ಹುಟ್ಟಿದ ದಿನವೇ, ಅವನಿಗೆ ತುಂಬ ಪ್ರೀತಿ ಮಂಗಳವಾರ ಅಂತಂದರೆ. ಅಂಥ ದಿನ ಅಮ್ಮನವರು ಉದಯಿಸಿದಂಥ ದಿನ. ಅದರಲ್ಲೂ ಗಾಯತ್ರಿ ಅಮ್ಮನವರು ಇವತ್ತು ಹುಟ್ಟಿದ ದಿನ. ಚಿತ್ತಾ ನಕ್ಷತ್ರ ಬಹಳ ಪ್ರಶಸ್ತವಾದ ದಿನ. ಅಂಥ ದಿನ ಅವರೇ ಡೇಟ್ ಇಟ್ಕೊಂಡು ಅವರೇ ಎಲ್ಲ ರೆಡಿ ಮಾಡಿಕೊಂಡು ಬಂದಿದ್ದಾರೆ. ಇದೆಲ್ಲರಿಗೂ ತುಂಬ ಸಂತೋಷ ಆಗಿದೆ. ಇಡೀ ನಮ್ಮ ಈ ಏನಿದೆ ಸದ್ಗುರು, ನಾನು ಸದ್ಗುರು ಫ್ಯಾಮಿಲಿ ಅಂತಲೇ ಹೇಳ್ತೀನಿ. ಯಾಕೆಂದರೆ ಅದನ್ನು ಸ್ವಾಮಿನೇ ನುಡಿಸಿದ್ದಾರೆ. ಈ ಸದ್ಗುರು ಫ್ಯಾಮಿಲಿಗೆ ಸಕಲ ಸೌಭಾಗ್ಯಗಳನ್ನು ಸ್ವಾಮಿ ಸದಾ ಕರುಣಿಸ್ತಾರೆ ಅನ್ನೋದು ನಂಬಿಕೆ ನನಗೆ ತುಂಬ ಇದೆ. ಇದು ಮುಂದೂ ಸಹ ಈ ಫ್ಯಾಮಿಲಿ ನಮ್ಮ ಮಂದಿರದ ಜೊತೆ ಇದೇ ಥರ ಬೆರೀತಾರೆ ಅನ್ನೋದು ಒಂದು ಆಸೆ. ಅದ್ರ ನಂಬಿಕೆನೂ ಇದೆ, ಅದು ಆಗುತ್ತೆ ಅನ್ನೋದು ನಂಬಿಕೆ ಇದೆ. ಇವರು ತುಂಬ ದೈವ ಭಕ್ತರು ತಾಯಿ. ಇವರ ಆಸೆ ನಾನು ಸರ್ ಹತ್ರ ಮಾತಾಡಿದ್ದೆ, ಸರ್ ನಿಮ್ಮ ತಾಯಿ ಇಲ್ಲಿದ್ದಾರೆ, ಅದು ಅಮ್ಮನವ್ರು ಸ್ವಾಮಿ ಬರಬೇಕಿಲ್ಲಿಗೆ ಅಂತ. ಅದೊಂದು ಸತಿ ಅಲ್ಲ ಅಂತಂದಾಗ ಒಂಥರ ಬೇಜಾರಾಯಿತು. ಆದರೆ ನೋಡಿ ಎಷ್ಟು ಪವಾಡ ಸದೃಶವಾಗಿ ಅದು ನೆರವೇರಿತು. ಇವರು ಪೂಜೆ ಪುನಸ್ಕಾರ, ಇವ್ರ ಮಕ್ಕಳು, ಸೊಸೆಂದರು, ಮೊಮ್ಮಕ್ಕಳು, ಹೆಣ್ಮಕ್ಳು, ಅಳಿಯಂದರು ಎಲ್ಲ ಒಂದು ತುಂಬ ಎಷ್ಟು ಒಂದು ದೈವಭಕ್ತ ಕುಟುಂಬ ಅಂತಂದಕ್ಕೆ ಇದು ನಿದರ್ಶನ. ಅದಕ್ಕೆ ಪರಮಾತ್ಮನ ಸದಾ ಧ್ಯಾನವನ್ನು ಮಾಡಬೇಕು ಅಂಥೇಳಿ ನನ್ನ ಏನು ಹೇಳೋಕ್ಕೆ ಶಕ್ತಿ ಇಲ್ಲ. ಸ್ವಾಮಿ ಸನ್ನಿಧಾನದಲ್ಲಿ ನಾನು ಇಷ್ಟನ್ನು ಹೇಳಬಲ್ಲೆ ಮಾತ್ರ. ಸದ್ಗುರು ಸಾಯಿ ಮಹಾರಾಜ್ ಕಿ, ಸದ್ಗುರು ಸಾಯಿ ಮಹಾರಾಜ್ की, सद्गुरु साई महाराज की। मैं नितिन शेळके, पंढरपुर से हम ये मूर्ति जब यहाँ तक लेके आ रहे हैं, जब यहाँ से हम पंढरपुर से निकले और कोपा तक आ रहे थे, हर जगह बारिश है, लेकिन जहाँ से मूर्ति पास हो रही है वहाँ पे बारिश रुक के हमें आगे आ रहे, यानी कि बाबा का चमत्कार कोपा तक मिला है। और आज के दिन में कोपा में एक बूंद भी बारिश नहीं गिरी, जब तक बाबा विराजमान दुकान में घर में नहीं आते। ये बाबा का चमत्कार है। बाबा ने सबको यहाँ पे दृष्टांत दिया है और बाबा का आशीर्वाद इस परिवार पे हमेशा बना रहेगा। धन्यवाद। ನಾವೆಲ್ಲ ಸ್ವಾಮಿ ಭಕ್ತರೇ. ನಾವು ಸ್ವಾಮಿನ ಮರೆಯುವಾಗೇ ಇಲ್ಲ. ನಾವು ಎಣಿಸಿದೆಲ್ಲ ನಮಗೆ ದೇವರು ಆ ಸ್ವಾಮಿ ನಮಗೆ ಕೊಡ್ತಿದ್ದಾರೆ. ಅದನ್ನು ನಾವು ಮರೆಯಲೇಬಾರದು. ಸದಾನಿಂಬ ವೃಕ್ಷಸ್ಯ ಮೂಲಾದಿವಾಸಾತ್ ಸುಧಾಸ್ರಾವಿಣಂ ತಿಕ್ತಮಪ್ಯ ಅಮೃತಂ ತಂ ತರುಂ ಕಲ್ಪವೃಕ್ಷಾದಿಕಂ ಸಾಧಯಂತಂ ನಮಾಮೀಶ್ವರ ಸದ್ಗುರುಂ ಸಾಯಿನಾಥಂ. ವಿಶೇಷವಾಗಿ ದತ್ತಾತ್ರೇಯ ದೇವರ ಸ್ಮರಣೆ ಮಾಡ್ತಾ ಶ್ರೀ ಸದ್ಗುರು ಸಾಯಿನಾಥ ಮಹಾರಾಜರು
ಇಲ್ಲಿ ಇವತ್ತು ಕೊಪ್ಪದ ಪ್ರತಿಷ್ಠಿತ ಜಯಲಕ್ಷ್ಮಿ ಹಾಲ್ ಮತ್ತು ಇತರ ಎಲ್ಲ ಉದ್ಯಮಗಳ ಇವರ ಸಾನ್ನಿಧ್ಯಕ್ಕೆ ಇವತ್ತು ಏನು ಬಂದಿದ್ದಾರೆ ದೇವರು, ಈ ಪವಾಡಗಳಾಗುತ್ತೆ ಅನ್ನೋಕ್ಕೆ ನಾನು ಒಂದು ನಿದರ್ಶನ ಹೇಳಬೇಕು ಅಂದರೆ, ನಾನು ಇವತ್ತು ಪೇಟೆಗೆ ಬರೋನೇ ಅಲ್ಲ, ಯಾಕೋ ತಕ್ಷಣ ಬರಬೇಕು ಅನಿಸ್ತು. ಅದು ಮತ್ತು ಇವ್ರ ಮನೆ ಹತ್ರ ಬರುವಾಗ ಇಲ್ಲಿ ಬಾಬಾ ಬಂದಿದ್ದರು. ಯಾಕಂದರೆ ಬಾಬಾ ಎಲ್ಲರ ಕಷ್ಟವನ್ನು ಪರಿಹಾರ ಮಾಡುವಂಥ ಇವತ್ತಿನ ಕಲಿಯುಗದ ಪ್ರತ್ಯಕ್ಷ ದೈವ. ಅದರಲ್ಲೂ ವಿಶೇಷವಾಗಿ ಆ ಸದಾ ನಿಂಬ ವೃಕ್ಷಸ್ಯ ಅಂದರೆ ಈ ಬೇವಿನ ಮರದ ಬುಡದಲ್ಲಿ ಬಾಬಾ ಕೂರ್ತಾಯಿದ್ರು. ಅದು ನಮ್ಗೆ ಗೊತ್ತಿದೆ, ಅದು ಕಹಿ ಇರುವಂಥದ್ದು. ಆ ಕಹಿಯನ್ನು ಸಿಹಿ ಮಾಡಿದಂಥವ್ರು ಸದಾ ನಿಂಬ ವೃಕ್ಷಸ್ಯ ಮೂಲಾದಿವಾಸತ್, ಮೂಲದಲ್ಲಿದ್ದವ್ರು. ತಿಕ್ತಮಪ್ಯ ಅಮೃತಂ, ತಿಕ್ತ ಅಂದರೆ ಕಹಿ, ಅದನ್ನು ಅಮೃತ ಮಾಡಿದಂಥ ಸರ್ವಶ್ರೇಷ್ಠ ಗುರುಗಳು ದೇವರು ಇವತ್ತಿಲ್ಲಿ ಏನು ಬಂದಿದ್ದಾರೆ, ಇದು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ, ವಿಶೇಷವಾಗಿ ಜಯಲಕ್ಷ್ಮಿ ಹಾಲ್ ಕುಟುಂಬದವರಿಗೆ ಮತ್ತು ಮುಖ್ಯವಾಗಿ ಜಯಲಕ್ಷ್ಮಿ ಹಾಲ್ನ ಅಮ್ಮ ಏನಿದ್ದಾರೆ ಅವರ ಹೆಸರಿನಲ್ಲಿರುವಂಥ ಉದ್ಯಮ, ಹಾಗೆ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಆಯುರಾರೋಗ್ಯ ಆಯಸ್ಸನ್ನು ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ. ಇಲ್ಲಿ ಮೂಲತಃ ಏನಂತ ಹೇಳಿದರೆ, ನಮ್ಮ ತಂದೆ ಕಾಲದಿಂದನೂ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ನಮಗೆ ಭಜನೆ ಇದಕ್ಕೆಲ್ಲ ತುಂಬಾ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಹಾಗಾಗಿ ದೇವರು ಅವಾಗಿಂದ ಏನು ನಾವು ಮಾಡ್ಕೊಂಡು ಬಂದಿದ್ದೀವಿ, ಈಗ ಸ್ವತಃ ನಮ್ಮ ಕೈ ಮೂಲಕನೇ ನಮ್ಮ ಈ ಕುಟುಂಬ, ನಮ್ಮ ನಾಗರತ್ನ ಬಾಯಿ ಅವ್ರ ಮಕ್ಕಳು ಕುಟುಂಬ ಸಮೇತರಾಗಿ, ಅದರಲ್ಲೂ ಈ ಶಿವಕುಮಾರ್ ಅಣ್ಣನವರು ನೋಡಿ ಒಂದು ಮನಸ್ಸು ಮಾಡಿ, ದೊಡ್ಡ ಮನಸ್ಸು ಮಾಡಿಬಿಟ್ಟು ಎಲ್ಲರೂ ಸಹಕರಿಸಿದ್ದಾರೆ. ನಮ್ಮ ದೊಡ್ಡಣ್ಣನಿಂದ ಹಿಡಿದು ಎಲ್ಲ ನಮ್ಮ ಅತ್ತಿಗೆಯಿಂದಿರು ಮತ್ತು ನನ್ನ ಫ್ಯಾಮಿಲಿ ಅಂತ ಹೇಳಿದರೆ ನನ್ನ ಅಕ್ಕ ತಂಗಿಯರು ಎಲ್ಲರಿಗೂ ಇವತ್ತು ತುಂಬ ಸಂತೋಷದ ದಿನ. ನಮ್ಮಮ್ಮ ಅದನ್ನು ಹೇಳ್ಕೊಳ್ಳಿಕ್ಕೂ ಆಗ್ತಾಯಿಲ್ಲ, ಹಾಗಾಗಿ ಯಾವುದೂ ಹೇಳಲಿಲ್ಲ ಅವರು. ನೋಡಿ, ಇಲ್ಲೆಲ್ಲರಿಗೂ ಈ ಊರಲ್ಲಿ ಒಂದು ಬಾಬಾ ಇವತ್ತು ಕಾಲಿಟ್ಟಿದ್ದಾನಂತ ಹೇಳಿದರೆ ಎಲ್ಲರಿಗೂ ಸಂತೋಷದ, ಇದು ಸಂತಸದ ವಿಷಯ. ಇನ್ನು ಈಗ ಇಲ್ಲಿ ಕೂತಿದ್ದಾನೆ. ಎಲ್ಲರೂ ಈಗ ಏನಂದರೆ ಬಾಬಂದು ಒಂದು ಆಶೀರ್ವಾದದಲ್ಲಿ ಎಲ್ಲರಿಗೂ ಒಳ್ಳೆಯದೇ ಆಗುತ್ತೆ. ಮತ್ತು ಮುಂದೆ ಏನು ಹೇಳ್ತೀನಂತ ಹೇಳಿದರೆ, ಈ ಬಾಬಂದು ಒಂದು ಸ್ಥಾಪನೆಯಿಂದ ಎಲ್ಲರಿಗೂ ಸರ್ವೇ ಜನ ಸುಖಿನೋ ಭವಂತು ರೀತಿ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ. ನಮ್ಮ ತಂದೆಯವರಿದ್ದಾರಲ್ಲ, ಅವರು ಇದನ್ನು ತುಂಬ ನಡೆಸ್ಕೊಂಡು ಹೋಗಿದ್ದಾರೆ. ಸತ್ಯ ಸಾಯಿಬಾಬಾ, ಶಿರಡಿ ಸಾಯಿಬಾಬಂದು ಈಗ ಈ ಬಾಬಾವನ್ನು ತರಿಸ್ಬಿಟ್ಟು ಸ್ಥಾಪನೆ ಮಾಡ್ತಿದ್ದಾರೆ. ಇದಕ್ಕೆಲ್ಲರ ಸಹಕಾರನೂ ಇದೆ. ನಾನು ನೀನು ಅನ್ನೋದಲ್ಲ, ಎಲ್ಲ ರೀತಿ ದೇವ್ರದ್ದೊಂದು ಆಶೀರ್ವಾದ ಇದ್ದರೆ ಎಲ್ಲದೂ ಆಗುತ್ತೆ ಅನ್ನೋದು ಇದೆ ನೋಡಿ. ಹಾಗಾಗಿ ಇವತ್ತು ಬಾಬಾ ಬಂದಿಲ್ಲಿ ಸಾಕ್ಷಿ ಕೂತಿದ್ದಾರೆ. ನಮ್ಮ ಕುಟುಂಬ ಸಮೇತವಾಗಿ ನಾವು ಎಲ್ಲರಿಗೂ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಏನಂತ ಹೇಳಿದರೆ, ನಾನೀಗ ಹೇಳಿದೆ ಅಲ್ವಾ, ಸರ್ವೇ ಜನ ಸುಖಿನೋ ಭವಂತು ರೀತಿ. ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ.